ಒಂದು ಕ್ಷಣ ಯೋಚಿಸಿ. ಸಂಪೂರ್ಣ ಬ್ರಹ್ಮಾಂಡದ ಅಧಿಪತಿ ಮಹಾದೇವ ಶಿವನು ಮನೆ ಮನೆಗೆ ಹೋಗಿ ಭಿಕ್ಷೆ ಬೇಡುತ್ತಿದ್ದನು ಎಂದು ನಿಮಗೆ ಗೊತ್ತೇ? ದೇವರ ದೇವರು ಕೈಯಲ್ಲಿ ಕಪಾಲ ಹಿಡಿದು ಭೂಮಿಯಲ್ಲಿ ಭಿಕ್ಷೆ ಬೇಡಿದ ರಹಸ್ಯ ಏನು? ಇದರ ಹಿಂದೆ ಇದೆ ಒಂದು ಭಯಾನಕ ಘಟನೆ, ಬ್ರಹ್ಮನ 5ನೇ ತಲೆ ಕತ್ತರಿಸಿದ ಕಥೆ. ಈ ರಹಸ್ಯ ಗೊತ್ತಾದ ಮೇಲೆ ನೀವು ಶಿವನನ್ನು ನೋಡುವ ದೃಷ್ಟಿಯೇ ಬದಲಾಗುತ್ತದೆ. ಬನ್ನಿ, ಈ ಅದ್ಭುತ ಕಥೆ ತಿಳಿದುಕೊಳ್ಳೋಣ. ನಮಸ್ಕಾರ ಸ್ನೇಹಿತರೆ, ಇಂದಿನ ಈ ವಿಡಿಯೋದಲ್ಲಿ ನಾವು ತಿಳಿಸಿಕೊಡುವ ವಿಷಯ, ಶಿವನು ಭಿಕ್ಷೆ ಬೇಡುತ್ತಿದ್ದನು ಏಕೆ? ಇದು ಸಾಮಾನ್ಯ ಘಟನೆ ಅಲ್ಲ. ಇದರ ಹಿಂದೆ ಆಳವಾದ ಆಧ್ಯಾತ್ಮಿಕ ರಹಸ್ಯ ಇದೆ. ಭಿಕ್ಷಾಟನ ಮೂರ್ತಿ, ಶಿವನ ವಿಶೇಷ ಅವತಾರ. ಶಿವನು ಒಂದು ಸಂದರ್ಭದಲ್ಲಿ ಭಿಕ್ಷಾಟನ ಸ್ವರೂಪವನ್ನು ತಾಳಿದನು, ಅಂದರೆ ಲೋಕದೆಲ್ಲ ಸಂಚರಿಸಿ ಭಿಕ್ಷೆ ಬೇಡುವ ರೂಪ. ಕಥೆಯ ಹಿನ್ನೆಲೆ: ಒಮ್ಮೆ ಬ್ರಹ್ಮನಿಗೆ ಅಹಂಕಾರ ಹೆಚ್ಚಾಯಿತು. ನಾನೇ ಸೃಷ್ಟಿಕರ್ತ, ನಾನೇ ಶ್ರೇಷ್ಠ ಎಂದು ತಾನು ಮಹಾನೆಂದು ಭಾವಿಸಿದನು. ಅಹಂಕಾರವನ್ನು ನಿವಾರಿಸಲು ಶಿವನು ಭೈರವ ರೂಪದಲ್ಲಿ ಬ್ರಹ್ಮನ 5ನೇ ತಲೆಯನ್ನು ಕತ್ತರಿಸಿದನು. ಆದರೆ ಬ್ರಹ್ಮಹತ್ಯೆ ದೋಷ, ಪಾಪ ಶಿವನಿಗೆ ತಗುಲಿತು. ದೋಷ ನಿವಾರಣೆಗೆ ಭಿಕ್ಷಾಟನೆ. ಆ ಪಾಪವನ್ನು ನಿವಾರಿಸಲು ಶಿವನು ದಿಗಂಬರನಾಗಿ, ವಸ್ತ್ರವಿಲ್ಲದೆ, ವೈರಾಗ್ಯ ಸಂಕೇತ, ಕೈಯಲ್ಲಿ ಬ್ರಹ್ಮನ ಕಪಾಲವನ್ನು ಹಿಡಿದು ಮನೆ ಮನೆಗೆ ಹೋಗಿ ಭಿಕ್ಷೆ ಬೇಡುತ್ತಿದ್ದನು. ಆ ಕಪಾಲವೇ ಭಿಕ್ಷಾಪಾತ್ರೆಯಾಯಿತು. ಇದನ್ನು ಕಪಾಲ ಭಿಕ್ಷೆ ಎಂದು ಕರೆಯುತ್ತಾರೆ. ಇದರ ಆಂತರಿಕ ಅರ್ಥ: ಶಿವನು ಭಿಕ್ಷೆ ಬೇಡಿದ್ದು ಹಸಿವಿಗೆ ಅಲ್ಲ, ಅವನು ಲೋಕಕ್ಕೆ ಒಂದು ಮಹಾಪಾಠ ಕಲಿಸಿದನು. 1. ಅಹಂಕಾರವೇ ದೊಡ್ಡ ಪಾಪ. ಯಾರೇ ಆಗಲಿ, ದೇವರೂ ಆಗಲಿ, ಅಹಂಕಾರವನ್ನು ಸಹಿಸೋದಿಲ್ಲ. 2. ವೈರಾಗ್ಯವೇ ಮೋಕ್ಷದ ಮಾರ್ಗ. ಎಲ್ಲವೂ ನಮ್ಮದೇ ಅಲ್ಲ. ದೇಹ, ಸಂಪತ್ತು, ಗೌರವ ಇವು ತಾತ್ಕಾಲಿಕ. 3. ಶಿವನು ಭಿಕ್ಷುಕ ಅಲ್ಲ, ಭಿಕ್ಷೆ ಕೇಳುವುದು ನಮ್ಮ ಪಾಪ. ಶಿವನು ಅನ್ನ ಬೇಡಲಿಲ್ಲ, ಮಾನವರ ಅಹಂಕಾರ, ಲೋಭ, ದುರ್ಮಾನಗಳನ್ನು ತೆಗೆದುಕೊಳ್ಳಲು ಬಂದನು. 4. ದೇವರು ಕೂಡ ನಿಯಮಕ್ಕೆ ಒಳಪಟ್ಟವನು ಎಂದು ತೋರಿಸಿದನು. ಧರ್ಮಕ್ಕಿಂತ ದೊಡ್ಡವರು ಯಾರೂ ಇಲ್ಲ ಎಂಬ ಸಂದೇಶ. ಅಂತಿಮವಾಗಿ ಏನಾಯಿತು? ಕಾಶಿಯಲ್ಲಿ ಶಿವನಿಗೆ ಆ ದೋಷ ನಿವಾರಣೆಯಾಯಿತು. ಅಲ್ಲಿ ಕಪಾಲವು ಭೂಮಿಗೆ ಬಿತ್ತು, ಶಿವನು ಮುಕ್ತನಾದನು. ಆದ್ದರಿಂದ ಕಾಶಿಯನ್ನು ಪಾಪ ವಿನಾಶಿನಿ ಕ್ಷೇತ್ರ ಎಂದು ಕರೆಯುತ್ತಾರೆ. ಆದ್ದರಿಂದ ಶಿವನು ಭಿಕ್ಷೆ ಬೇಡಿದ್ದು ದಾರಿದ್ರ್ಯದಿಂದಲ್ಲ, ಮಾನವತೆಗೆ ವಿನಯ, ಧರ್ಮ, ಅಹಂಕಾರ ನಾಶ ಈ ಮಹಾ ತತ್ವ ಕಲಿಸಲು. ಇಂದಿನ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ನ ಮೂಲಕ ತಿಳಿಸಿ, ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ನಮ್ಮ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ.